2026-27ನೇ ಸಾಲಿನ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ತಾಲೂಕಿನಲ್ಲಿ ಒಟ್ಟು ಬೂತ್ಗಳು 150, ನಗರ ಪ್ರದೇಶ 20, ಗ್ರಾಮೀಣ ಪ್ರದೇಶ 130, 5 ವರ್ಷದೊಳಗಿನ ಮಕ್ಕಳ ಸಂಖ್ಯೆ 17,571, ನಗರ ಪ್ರದೇಶದಲ್ಲಿ 2,900, ಗ್ರಾಮೀಣ ಪ್ರದೇಶ 14,671 ಮಕ್ಕಳು, ಒಟ್ಟು 301 ತಂಡಗಳನ್ನು ಮಾಡಲಾಗಿದ್ದು, ವ್ಯಾಕ್ಸಿನೇಟರ್ 602, ಮೇಲ್ವಿಚಾರಕರು 31 ಜನ ಸಿಬ್ಬಂದಿ ಇದ್ದಾರೆ. ಈ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಗರ ಪ್ರದೇಶದಲ್ಲಿ 4 ದಿನ ಮತ್ತು ಗ್ರಾಮೀಣ 3 ದಿನಗಳು ನಡೆಯುತ್ತದೆ ಎಂದು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳಾದ ನಾಗಪ್ಪ ತಿಳಿಸಿದರು. ಈ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಶಾಸಕ ಶಿವಲಿಂಗೇಗೌಡ ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸಂತೋಷ್ ಕುಮಾರ್, ತಾಲೂಕು ಆಸ್ಪತ್ರೆ ಆಡಳಿತಾಧಿಕಾರಿ ಉಮೇಶ್, ರೋಟೇರಿಯನ್ ಯೋಗೀಶ್ ಆಚಾರ್, ಕುರೇಶಿ, ರಾಜೇಗೌಡ, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಜಾಬೀರ್ ಪಾಷಾ, ತಾಲ್ಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಸಿಬ್ಬಂದಿಗಳಾದ ಪ್ರದೀಪ್, ಸುಬ್ರಹ್ಮಣ್ಯ, ಅಭಿಷೇಕ್, ಕಾರ್ತಿಕ್ ಹಾಗೂ ತಾಲೂಕು ಆಸ್ಪತ್ರೆ ಸಿಬ್ಬಂದಿಗಳಾದ ಡಾಕ್ಟರ್ ಗುರುಮೂರ್ತಿ, ನೇತ್ರಾಧಿಕಾರಿ ಹೇಮಂತ್, ರೂಪಾ, ಸ್ವರ್ಣಲತಾ ಇದ್ದರು. ನಮ್ಮ ತಾಲೂಕಿನಲ್ಲಿ ಸುಮಾರು 150 ಬೂತ್ಗಳು ಇದ್ದು, ಅದರಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ 130 ಹಾಗೂ ನಗರ ಪ್ರದೇಶ 25 ಒಟ್ಟು 5 ವರ್ಷದ ಒಳಗಿನ ಮಕ್ಕಳ ಸಂಖ್ಯೆ 17,571 ಮಕ್ಕಳಿದ್ದು, ಅವರಿಗೆ ನಗರ ಪ್ರದೇಶದಲ್ಲಿ 2,900, ಗ್ರಾಮೀಣ ಪ್ರದೇಶದಲ್ಲಿ 14,670 ಮಕ್ಕಳಿದ್ದಾರೆ. ಇವರಿಗೆ ನಮ್ಮ ಡಿಸ್ಟ್ರಿಕ್ಟ್ ತಂಡ 300 ತಂಡ ಇದ್ದು, ವ್ಯಾಕ್ಸಿನೇಟರ್ 602 ವ್ಯಾಕ್ಸಿನೇಟರ್ ಇದ್ದು, ಒಟ್ಟು 31 ಮೇಲ್ವಿಚಾರಕರು ಎಲ್ಲ ಸರ್ಕಾರೇತರ ಸಂಘ ಸಂಸ್ಥೆಗಳು ಎಲ್ಲ ಸಹಕಾರದೊಂದಿಗೆ ಯಶಸ್ವಿಯಾಗಿ ನಡೀತಾ ಇದೆ. ಈಗ ಈ ಸಂದರ್ಭದಲ್ಲಿ ಎಲ್ಲರೂ ಸಹ ಕೈ ಜೋಡಿಸೋದಕ್ಕೆ ಎಲ್ಲರಿಗೂ ಸಹ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ಸರ್ಕಾರ ಅಂದರೆ ಅಲ್ಲದೆ ರೋಟರಿ, ಲಯನ್ಸು ಇತ್ಯಾದಿ ಎಲ್ಲ ಸಂಘ ಸಂಸ್ಥೆಗಳು ಸಹ ಕೈ ಜೋಡಿಸಿದ್ದಾರೆ. ಜೊತೆಗೆ ಸಾರ್ವಜನಿಕರು ಸಹ ಇದರ ಮೇಲೆ ಸದುಪಯೋಗಿಸಿಕೊಂಡು ನಮ್ಮ ಈಗೇನು ಪೋಲಿಯೋ ಮುಕ್ತ ತಾಲೂಕದ ರಾಷ್ಟ್ರ ನಿರ್ಮಾಣದಲ್ಲಿ ಎಲ್ಲರೂ ಸಹಕಾರ ಮಾಡೋದನ್ನು ಕೆಲಸ ಮಾಡಬೇಕು. ಇವತ್ತು ಸೇರಿ ನಗರ ಪ್ರದೇಶದಲ್ಲಿ ಒಟ್ಟು 4 ಇರುತ್ತದೆ. ಆದರೆ ಇವತ್ತು ಎಲ್ಲರೂ ಸಹ ಮನೆಗೆ ಬರೋದಕ್ಕಿಂತ ಸಾಧ್ಯವಷ್ಟು ಎಲ್ಲ ಸ್ಥಳೀಯ ಏನೆಲ್ಲಿ ಬೂತ್ಗಳಿದೆ ಅಲ್ಲೇ ಕಡ್ಡಾಯ ಮಕ್ಕಳನ್ನು ಕರೆಕೊಂಡು 5 ವರ್ಷ ಒಳಗಿನ ಎಲ್ಲ ಮಕ್ಕಳನ್ನು ಹಾಕಿಸ್ಕೊಂಡು ಕೇಳ್ಕೊಳ್ತೇನೆ. ಗ್ರಾಮಾಂತರ ಪ್ರದೇಶದಲ್ಲಿ 3 ದಿನ ಇರ್ತದೆ, ನಗರ ಪ್ರದೇಶದಲ್ಲಿ ಒಟ್ಟು 4 ಇರ್ತದೆ. ಒಟ್ಟು 4 ದಿನ ಮನೆ ಭೇಟಿ ಇರ್ತದೆ. ಆ ಭಕ್ತರೇ ಅಂತಾರೆ, ದಯವಿಟ್ಟು ಯಾರು ಕಾಯ್ಕೊಂಡ್ರಿ. ಈ ದಿನಲೇ 28ನೇ ತಾರೀಕು ಇವತ್ತು ಭಾನುವಾರ ಈ ದಿನಲೇ ಎಲ್ಲರೂ ಸಹ 100% ಲಸಿಕೆ ಹಾಕ್ಸಿದೆ ಸರ್. Got it.